ನಿಮಗೆ ಮೇಲುಕೋಟೆ ಅಂದ ತಕ್ಷಣ ನೆನಪರೋದು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಹಾಗೇನೆ ಯೋಗ ನರಸಿಂಹಸ್ವಾಮಿ ಟೆಂಪಲ್. ಇವೆರಡರಲ್ಲಿ ನಾವು ಇವತ್ತು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಹೊರಗಡೆಯಿಂದ ಹೇಗೆ ಕಾಣುತ್ತೆ, ಹೇಗೆ ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸ ಯದುಶೈಲದೀಪಂ. 12ನೇ ಶತಮಾನದಲ್ಲಿ ಇದ್ದ ಶ್ರೀ ರಾಮಾನುಜಾಚಾರ್ಯರು ಮೇಲುಕೋಟೆಯನ್ನು 14 ವರ್ಷ ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದರೆಂದು ಇತಿಹಾಸ ಹೇಳುತ್ತದೆ. ಕಲ್ಯಾಣಿ ಒಂದು ದೊಡ್ಡ ಕೆರೆಯಾಗಿದ್ದು ಅದರ ಸುತ್ತಲೂ ಕಲ್ಲಿನ ಕಂಬಗಳಿಂದ ಎತ್ತಿ ಹಿಡಿದಿರುವ ಕಾರಿಡಾರ್ಗಳಿವೆ. ಪ್ರತಿಯೊಂದು ಕಂಬವನ್ನು ಸುಂದರವಾಗಿ ಕೆತ್ತಲಾಗಿದೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕಾತರದಿಂದ ಕಾಯ್ತಾ ಇದ್ದೀರಾ? ಈಗ ಇಲ್ಲಿಂದ ದೂರ ಕಾಣ್ತಾ ಇದೆಯಲ್ವಾ, ಅದೇ ಮೇಲುಕೋಟೆ ದೇವಸ್ಥಾನ. ಮೇಲುಕೋಟೆ ದೇವಸ್ಥಾನನ ನೋಡೋದಕ್ಕೆ ನಾವು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೇಲುಕೋಟೆಯಲ್ಲಿ ದೇವಸ್ಥಾನ ಹೇಗೆ ಕಾಣಿಸುತ್ತೆ, ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಅದಕ್ಕೆ ಹೊರಗಡೆ ಎಲ್ಲ ಹೇಗೆ ಕಾಣಿಸುತ್ತೆ ಏನು ಎತ್ತ ಅಂತಂದು ಹೇಳ್ತೀವಿ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದೇ ದಾರಿ ಹೋಗೋದು ಮೇಲುಕೋಟೆಗೆ. ಬಹಳ ಚೆನ್ನಾಗಿರುತ್ತೆ, ಸುಂದರವಾಗಿ ಕಾಣಿಸುತ್ತೆ. ಮೇಲುಕೋಟೆ ದೇವಸ್ಥಾನ ಆ ಬೆಟ್ಟದ ಮೇಲಿರೋದನ್ನು ನೀವು ದಾರಿಯಲ್ಲಿ ಹೋಗ್ತಾನೆ ಕೂಡ ಕಾಣಬಹುದು ಕೂಡ. ಅದು ಬಹಳ ಸುಂದರವಾಗಿ, ಅತಿ ಸುಂದರವಾಗಿ ಕಾಣಿಸುತ್ತೆ. ನೋಡೋದನ್ನು ಮರಿಬೇಡಿ. ನೀವು ಮೇಲುಕೋಟೆನ ನೋಡಿ ಬಂದಿದ್ದೀರಾ ಅಥವಾ ನೋಡೋಕ್ಕೆ ನೆಕ್ಸ್ಟ್ ವಿಸಿಟ್ ಮಾಡ್ತೀರಾ ಅಂತಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಮೇಲುಕೋಟೆ ಅಂದ ತಕ್ಷಣ ನೆನಪರೋದು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಹಾಗೇನೆ ಯೋಗ ನರಸಿಂಹಸ್ವಾಮಿ ಟೆಂಪಲ್. ಇವೆರಡರಲ್ಲಿ ನಾವು ಇವತ್ತು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಹೊರಗಡೆಯಿಂದ ಹೇಗೆ ಕಾಣುತ್ತೆ, ಹೇಗಿದೆ, ಹಾಗೆ ಕಲ್ಯಾಣಿ ಹೇಗಿದೆ ಅಂತ ನಿಮಗೆ ತೋರಿಸೋದಕ್ಕೆ ನಮಗೆ ಆದಷ್ಟು ಟ್ರೈ ಮಾಡ್ತೀವಿ. ನಿಮಗೆ ಇಷ್ಟ ಆದರೆ ಕೊನೆವರೆಗೂ ವಿಡಿಯೋ ನೋಡಿ. ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸ ಯದುಶೈಲದೀಪಂ. ಅರ್ಥ: ಶ್ರೀರಂಗದಲ್ಲಿ ಮಂಗಳಕರನಾಗಿ, ಮಣಿಪ್ರಾಯನಾಗಿ, ಕರುಣಾಕರನಾಗಿರುವ ಶ್ರೀರಂಗನಾಥ, ತಿರುಮಲೆಯ ಶಿಖರದಲ್ಲಿ ಕರೆಯ ಮೋಡದಂತೆ ಪ್ರಕಾಶಿಸುವ ಶ್ರೀ ಶ್ರೀನಿವಾಸ, ಹಸ್ತಿಶೈಲವೆನಿಸುವ ಕಂಚಿಯ ಶಿಖರದಲ್ಲಿ ಪಾರಿಜಾತ ಪುಷ್ಪದಂತ ಬೆಳಗುವವ ಶ್ರೀ ವರದರಾಜ, ಸಿರಿಯ ರಮಣ, ಯದುಶೈಲದ ದೀಪವಾಗಿರುವ ತಿರುನಾರಾಯಣಪುರದ ಶ್ರೀಮನ್ನಾರಾಯಣ. ಶ್ರೀರಂಗ, ತಿರುಪತಿ, ಕಾಂಚೀಪುರ ಮತ್ತು ತಿರುನಾರಾಯಣಪುರ ಎನಿಸಿರುವ ಮೇಲುಕೋಟೆ ಈ 4 ಅತಿ ಪವಿತ್ರವಾದ, ಪ್ರಸಿದ್ಧವಾದ, ಮುಖ್ಯವಾದ ಯಾತ್ರಾ ಸ್ಥಳಗಳು. ಕಾವೇರಿ ತೀರದಲ್ಲಿ ಸಮೃದ್ಧವಾಗಿ ಕಬ್ಬು ಬೆಳೆವ ಮಂಡ್ಯ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಪುಣ್ಯಕ್ಷೇತ್ರ ಮೇಲುಕೋಟೆ. 12ನೇ ಶತಮಾನದಲ್ಲಿ ಇದ್ದ ಶ್ರೀ ರಾಮಾನುಜಾಚಾರ್ಯರು ಮೇಲುಕೋಟೆಯನ್ನು 14 ವರ್ಷ ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದರೆಂದು ಇತಿಹಾಸ ಹೇಳುತ್ತದೆ. ಮೈಸೂರು ದೊರೆಗಳು ಕೂಡ ಮೇಲುಕೋಟೆ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಚಿಕ್ಕದೇವರಾಜರು ಯೋಗ ನರಸಿಂಹಸ್ವಾಮಿಯ ಬೆಟ್ಟಕ್ಕೆ ನೂತನ ರಾಜಗೋಪುರವನ್ನು, ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಯೋಗ ನರಸಿಂಹಸ್ವಾಮಿ ದೇವಾಲಯವು ಮೇಲುಕೋಟೆಯ ಒಂದು ಪ್ರಮುಖ ದೇವಾಲಯವಾಗಿದ್ದು ಇದು ನರಸಿಂಹ ದೇವರಿಗೆ ಸಮರ್ಪಿತವಾಗಿದೆ. ಬೆಟ್ಟದ ಮೇಲೆ ನಿರ್ಮಿಸಲಾದ ಈ ದೇವಾಲಯವು ಮೇಲುಕೋಟೆ ಪಟ್ಟಣವನ್ನು ನೋಡುತ್ತದೆ. ಮುಖ್ಯ ದೇವರು ಯೋಗ ಪಟ್ಟದೊಂದಿಗೆ ಕುಳಿತ ಭಂಗಿಯಲ್ಲಿದ್ದಾರೆ. ಪ್ರಹ್ಲಾದನು ದೇವಾಲಯದಲ್ಲಿ ಯೋಗ ನರಸಿಂಹನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನೆಂದು ನಂಬಲಾಗಿದೆ. ಈ ದೇವಾಲಯವು ನರಸಿಂಹನ ಪೂಜೆಗೆ ಮೀಸಲಾಗಿರುವ 7 ಪವಿತ್ರ ಕೇಂದ್ರಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ದೇವಾಲಯದ ಒಳಗೆ 1853ರ ಹಿಂದಿನ ಸಂಸ್ಕೃತ ಪಾಠಶಾಲೆ ಇದೆ. ಬೆಟ್ಟದ ತಪ್ಪಲಿನಿಂದ ದೇವಾಲಯವನ್ನು ತಲುಪಲು ಸುಮಾರು 400 ಮೆಟ್ಟಿಲುಗಳನ್ನು ಹತ್ತಬೇಕು. ಪಟ್ಟಣವು 3 ಕೊಳಗಳನ್ನು ಹೊಂದಿದೆ. 2 ಬೆಟ್ಟದ ತಪ್ಪಲಿನಲ್ಲಿವೆ ಮತ್ತು 1 ಬೆಟ್ಟದ ತುದಿಯಲ್ಲಿದೆ. ಇವುಗಳಲ್ಲಿ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದ ಬಳಿ ಇರುವ ಕಲ್ಯಾಣಿ ಕೊಳವು ಅತ್ಯಂತ ದೊಡ್ಡದಾಗಿದ್ದು ಸುಂದರವಾಗಿ ಕೆತ್ತಿದ ಕಲ್ಲಿನ ಕಂಬಗಳ ಮಂಟಪಗಳಿಂದ ಆವೃತವಾಗಿದೆ. ಯೋಗ ನರಸಿಂಹಸ್ವಾಮಿ ದೇವಾಲಯವು ಪ್ರತಿದಿನ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಮತ್ತು 5:30ರಿಂದ ರಾತ್ರಿ 8ರವರೆಗೆ ಭಕ್ತಾದಿಗಳಿಗೆ ತೆರೆದಿರುತ್ತದೆ.
ಕಲ್ಯಾಣಿ ಒಂದು ದೊಡ್ಡ ಕೆರೆಯಾಗಿದ್ದು ಅದರ ಸುತ್ತಲೂ ಕಲ್ಲಿನ ಕಂಬಗಳಿಂದ ಎತ್ತಿ ಹಿಡಿದಿರುವ ಕಾರಿಡಾರ್ಗಳಿವೆ. ಪ್ರತಿಯೊಂದು ಕಂಬವನ್ನು ಸುಂದರವಾಗಿ ಕೆತ್ತಲಾಗಿದೆ. ಕಂಬಗಳು ಮತ್ತು ಕೆರೆಯ ನಡುವೆ ನೀರಿಗೆ ಇಳಿಯಲು ಮೆಟ್ಟಿಲುಗಳ ಸರಣಿ ಇದೆ. ದೇವಾಲಯದ ಕೆರೆಯ ಕಾಲುವೆಗಳ ಜಾಲದ ಮೂಲಕ ಸುತ್ತಮುತ್ತಲಿನ ಇತರ 107 ಕೆರೆಗಳಿಗೆ ಸಂಪರ್ಕ ಹೊಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮೇಲ್ಕೋಟೆನ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.